ಯಪ್ಪ ಏನ್ ಗುರು ಕಾರೋ ಲಾರಿನೋ ಇದು. ಮೇಡಮ್ ಹತ್ಸೆ ಬಿಟ್ರು, ಪಾಪ ಕಾಣಿಸಿಲ್ಲ ಅನ್ಸುತ್ತೆ. ಗುರು ಫಾರ್ಡ್ ಗಾಡಿಗಳಂತೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ, ಅಷ್ಟು ಇಂಪ್ಯಾಕ್ಟ್ ಆಗಿ ಅವರು ಗುದ್ದಿದ್ದಾರೆ. ಬಟ್ ಒಂದು ಬಂಪರ್ ಪೀಸ್ ಕೂಡ ಅಲ್ಲಿ ಬಿದ್ದಿಲ್ಲ. ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಎಲ್ಲಿ ಪೊಲೀಸರು ನನ್ನ ಸೈಡಿಗೆ ಕರೆದು ಬಿಡ್ತಾರೋ ಅನ್ನೋ ಭಯ ನನ್ಗೆ. ನಾನು ಹೋಗೋ ರೋಡ್ ನ ವ್ಯೂ ಒಂದ್ಸಲ ನೋಡಿ ಗುರು. ಏನಕ್ಕೆ ಹೋಗ್ಬೇಕು ನೀವು ಘಾಟಿ ಸೈಡ್, ಒಮ್ಮೆ ಬನ್ನಿ ನೀವು ನಮ್ಮ ಮಂಗಳೂರು ಸೈಡ್. ಲೈಫ್ ಅಲ್ಲಿ ಎಲ್ಲರೂ ಫ್ರೆಂಡ್ ಆಗಲ್ಲ. ಕೆಲವರು ಸೀಸನ್ ತರ ಬರ್ತಾರೆ, ಕೆಲವರು ರೀಸನ್ ಗಾಗಿ ಇರ್ತಾರೆ, ಆದ್ರೆ ಕೆಲವರು ಮಾತ್ರ ಲೈಫ್ ಟೈಮ್ ಜೊತೆ ನಿಂತು ನಿಮ್ಮ ಸಕ್ಸಸ್ ಗೆ ಕ್ಲಾಪ್ ಮಾಡ್ತಾರೆ. ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆನೇ ಇರ್ತಾರೆ. ಹೇಳೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳ್ತಾ. ನನ್ನ ಹತ್ರ ಕೆಲವರು ಕೇಳ್ಬೋದು, ಯಾಕಪ್ಪ ಇಷ್ಟು ಸೌಂಡ್ ಬರೋ ಎಕ್ಸಾಸ್ಟ್ ಹಾಕಿದೀಯಾ, ಕಿರಿಕಿರಿ ಅಲ್ವಾ, ಏನಕ್ಕೆ ಇವೆಲ್ಲ ಶೋಕಿ ಅಂತ. ಒಬ್ಬರಿಗೆ ಕಾಫಿ ಎಡಿಕ್ಷನ್, ಇನ್ನೊಬ್ಬರಿಗೆ ಜಿಮ್ ಎಡಿಕ್ಷನ್, ನನಗೆ ಬೈಕ್ ರೈಡ್ ಅಂದ್ರೆ ಜರ್ನಿ ಎಂಜಾಯ್ ಮಾಡ್ತಾ ಮುಂದೆ ಹೋಗ್ತಾ ಇರ್ಬೇಕು. ಡ್ಯೂಟಿ ಮುಗಿಸಿ ಹೆಲ್ಮೆಟ್ ಹಾಕಿ ಬೈಕ್ ಸ್ಟಾರ್ಟ್ ಮಾಡಿದ್ರೆ ಸಾಕು, ಮನಸ್ಸೇ ಆಟೋಮೆಟಿಕ್ ಆಗಿ ಹೋಮ್ ಮೋಡ್ಗೆ ಸ್ವಿಚ್ ಆಗಿಬಿಡುತ್ತೆ. ನಮ್ಮ ಮಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಹೊಡೆಯುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಅದಕ್ಕೆ ನಾನು ರೈನ್ ಕೋಟ್ ಎಲ್ಲ ಹಾಕೊಂಡೇ ಹೊರ. ನೀವು ನನಗೆ ಕ್ಯಾಮ್ರಾ ಆಂಗಲ್ ಯಾವ ತರ ಬರ್ತಿದೆ ಅಂತ ಹೇಳಿ. ನಾನು ಅದಕ್ಕೆ ಈ ಗೋಪ್ರೋನ ಸೇಲ್ ಮಾಡಿ ಇನ್ಸ್ಟಾ 360 X3 ತಗೊಂಡಿರೋದು. ಇದರಲ್ಲಿ ಒಂದು ಏನಪ್ಪಾ ಅಂತ ಹೇಳಿದ್ರೆ ತಲೆ ಬಿಸಿ ಇಲ್ಲ. ಒಂದ್ಸಲ ಮೌಂಟ್ ಮಾಡಿಬಿಟ್ರೆ ನೀವು ಎಡಿಟಿಂಗ್ ಅಲ್ಲಿ ಯಾವ ಆಂಗಲ್ ಬೇಕಾದ್ರೂ ತಗೊಳ್ಬಹುದು. ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾಸ್ ಅಂತಲೇ ಅನ್ಕೊಳ್ಳಿ. ಓಕೆ, ಇವತ್ತಿನ ರೈಡ್ ಶುರು ಮಾಡೋಣ. ಇದು ಒಂದು ಓಪನ್ ಏರಿಯಾ. ನಾನು ಈವ್ನಿಂಗ್ ಟೈಮ್ ಅಲ್ಲಿ ಇಲ್ಲೇ ಬಂದು ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಮಾಡ್ತೀನಿ. ಮಂಗಳೂರಲ್ಲಿ ಇದೊಂದು ನನ್ನ ಫೇವ್ರೇಟ್ ರೋಡ್, ಯಾಕಂದ್ರೆ ಇಲ್ಲಿ ಸಿಟಿ ಟ್ರಾಫಿಕ್ ಇಲ್ಲ, ಹಾರನ್ ಸೌಂಡ್ ಇಲ್ಲ, ನೇಚರ್ ಸೌಂಡ್ ಅಂತೂ ಫುಲ್ ಅನ್ಕೊಳ್ಳಿ. ಮಳೆ ಬಿದ್ದ ಮೇಲೆ ಈ ರೋಡ್ ಬೇರೆನೆ ಲೆವೆಲ್ ಗುರು. ಎಲ್ಲೆಲ್ಲೂ ಹಸಿರು ಮಣ್ಣಿನ ಸ್ಮೆಲ್. ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕೆ ಲಕ್ಕಿ ಇರಬೇಕು. ಇಲ್ಲಿಂದ ನಮ್ಮ ಏರ್ಪೋರ್ಟ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ, ಒಳ್ಳೆ ವ್ಯೂ ಅನ್ಕೊಳ್ಳಿ. ಯಪ್ಪ ಏನ್ ಗುರು ಕಾರೋ ಲಾರಿನೋ ಇದು. ಮೇಡಮ್ ಹತ್ಸೆ ಬಿಟ್ರು, ಪಾಪ ಕಾಣಿಸಿಲ್ಲ ಅನ್ಸುತ್ತೆ. ಅಷ್ಟು ದೊಡ್ಡ ಸಿಮೆಂಟ್ ಬ್ಲಾಕ್ ರಾಶಿ ಇದೆ. ಆಂಟಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ, ಮೇಲೇನೆ ಕಾರಣ ಲಕ್ಕಿಲಿ ಏನು ಆಗಿಲ್ಲ. ಆದ್ರೆ ವಿಷಯ ಏನ್ ಗೊತ್ತಾ, ಗುದ್ಬಿಟ್ಟು ಇನ್ನು ಅವ್ರಿಗೆ ಏನಾಗಿದೆ ಅನ್ನೋದೇ ಗೊತ್ತು. ರಿವರ್ಸ್ ಗೇರ್ ಹಾಕ್ತಾನೆ ಇಲ್ಲ ಅವರು. ನಾನು ಹೇಳಿದ ಮೇಲೇನೆ ಗೊತ್ತು ಅವರಿಗೆ ಮುಂದೆ ಒಂದು ಆಬ್ಜೆಕ್ಟ್ ಇದೆ ಅಂತ. ಆದ್ರೆ ಏನ್ ಬೇಕಾದ್ರೂ ಹೇಳಿ ಗುರು, ಫಾರ್ಡ್ ಗಾಡಿಗಳಂತೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ, ಅಷ್ಟು ಇಂಪ್ಯಾಕ್ಟ್ ಆಗಿ ಅವರು ಗುದ್ದಿದ್ದಾರೆ. ಬಟ್ ಒಂದು ಬಂಪರ್ ಪೀಸ್ ಕೂಡ ಅಲ್ಲಿ ಬಿದ್ದಿಲ್ಲ. ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಅವಾಗ್ಲೇ ಮಳೆ ಬೇರೆ ಸ್ಟಾರ್ಟ್ ಆಯ್ತು ನೋಡಿ. ಕ್ಯಾಮ್ರಾ ಹೊರಗಿಡೋಕೆನೆ ಹೆದರಿಕೆ ಆಗುತ್ತೆ ಈ ಮಳೆ ಟೈಮಲ್ಲಿ. ಎಂಟಿಗೆ 80% ಪೆಟ್ರೋಲ್, 20% ಕಬ್ನಲ್ಲಿ ಹಾಕೋಕೆ ಹೋಗ್ತಾ ಇದ್ದೀನಿ. ಗೊತ್ತಾಗಿಲ್ವಾ, E20 ಪೆಟ್ರೋಲ್ ಹಾಕೋಕೆ ಹೋಗ್ತಾ ಇದ್ದೀನಿ. E20 ಫ್ಯೂಲ್ ಅಪ್ ಮಾಡಿಸಿದ್ದು ಆಯ್ತು. ಸಿಟಿ ಸೈಡ್ ಹೋದ್ರೆ ನನ್ನ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಸೌಂಡ್ ಕೇಳಿ ಎಲ್ಲಿ ಪೊಲೀಸರು ನನ್ನ ಸೈಡಿಗೆ ಕರೆದು ಬಿಡ್ತಾರೋ ಅನ್ನೋ ಭಯ ನನ್ಗೆ. ಅದಕ್ಕೆ ಈ ಪೀಸ್ಫುಲ್ ರೋಡ್ ನನ್ನ ಪರ್ಮನೆಂಟ್. ನಾನು ಹೋಗೋ ರೋಡ್ ನ ವ್ಯೂ ಒಂದ್ಸಲ ನೋಡಿ ಗುರು. ಏನಕ್ಕೆ ಹೋಗ್ಬೇಕು ನೀವು ಘಾಟಿ ಸೈಡ್, ಒಮ್ಮೆ ಬನ್ನಿ ನೀವು ನಮ್ಮ ಮಂಗಳೂರು ಸೈಡ್. ಈ ಸ್ಪಾಟ್ ನೋಡಿ, ಫುಲ್ ಗದ್ದೆ ಏರಿಯಾ ಇದು. ಇವಾಗ ನೋಡಿ ಮಳೆಗೆ ಫುಲ್ ನೀರ್ ತುಂಬ್ಕೊಂಡ್ಬಿಟ್ಟಿದೆ. ಈ ತರ ಸ್ಪಾಟ್ ನೋಡಿ ಒಂದ್ಸಲ ಗಾಡಿ ನಿಲ್ಸಿ ವ್ಯೂ ನ ಎಂಜಾಯ್ ಮಾಡೋದ್ರಲ್ಲಿ ಇರೋ ಸುಖ ಬೇರೆನೆ ಲೆವೆಲ್. ನಿಮ್ ಬಿಸಿ ಲೈಫ್ ನ ಪಕ್ಕಕ್ಕಿಟ್ಟು ಈ ತರ ಪ್ಲೇಸಸ್ ಗೆ ಒಮ್ಮೊಮ್ಮೆ ವಿಸಿಟ್ ಕೊಡ್ತಾ ಇರಿ. ವಿಷಯ ಏನಂದ್ರೆ 200-300 ಕಿಲೋಮೀಟರ್ಸ್ ಗೆಲ್ಲ ರೈಡ್ ಹೋಗ್ತಾರೆ. ನಿಮ್ ಮನೆ ಸುತ್ತಮುತ್ತಲೇ ಒಳ್ಳೆ ವ್ಯೂ ಇರುತ್ತೆ, ಅದನ್ನ ಯಾರು ಎಂಜಾಯ್ ಮಾಡೋದೇ ಇಲ್ಲ. ಈ ರೋಡ್ ನಲ್ಲಿ ರೈಡ್ ಮಾಡ್ತಿರುವಾಗ ಒಂದು ಫೀಲಿಂಗ್ ಯಾವಾಗ್ಲೂ ಬರ್ತಾನೆ ಇರುತ್ತೆ. ಡೆಸ್ಟಿನೇಷನ್ ಎಷ್ಟೇ ಇಂಪಾರ್ಟೆಂಟ್ ಆದ್ರೂ ಜರ್ನಿನೇ ನಿಜವಾದ ಮೆಮೊರಿ ಅಲ್ವಾ. ಲೈಫ್ ಅಲ್ಲಿ ಎಲ್ಲರೂ ಫ್ರೆಂಡ್ ಆಗಲ್ಲ. ಕೆಲವರು ಸೀಸನ್ ತರ ಬರ್ತಾರೆ, ಕೆಲವರು ರೀಸನ್ ಗಾಗಿ ಇರ್ತಾರೆ, ಆದ್ರೆ ಕೆಲವರು ಮಾತ್ರ ಲೈಫ್ ಟೈಮ್ ಜೊತೆ ನಿಂತು ನಿಮ್ಮ ಸಕ್ಸಸ್ ಗೆ ಕ್ಲಾಪ್ ಮಾಡ್ತಾರೆ. ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆನೇ ಇರ್ತಾರೆ. ಅಂತ ಹೇಳೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳ್ತಾ. ನಿಮ್ ಲೈಫ್ ಅಲ್ಲಿಯೂ ಅಂತ ಒಬ್ಬ ಫ್ರೆಂಡ್ ಇದ್ರೆ ಅವನ್ನ ಈ ವಿಡಿಯೋಗೆ ಟ್ಯಾಗ್ ಮಾಡಿ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಫ್ರೆಂಡ್ಶಿಪ್ ಅನ್ನೋದು ಸ್ಟೇಟಸ್ ಅಲ್ಲ, ಅದು ಲೈಫ್ ಟೈಮ್ ಇನ್ವೆಸ್ಟ್. ಫುಲ್ ಟ್ಯಾಂಕ್ ಮಾಡಿ ನಮ್ ಗಾಡಿಗೆ ಖುಷಿ ಆಯ್ತು, ಈ ವ್ಯೂ ನ ನೋಡಿ ನನ್ನ ಮನಸ್ಸಿಗೆ ಖುಷಿ ಆಯ್ತು. ಈ ನೇಚರ್ ಮಧ್ಯೆ ರೈಡ್ ಮಾಡೋ ಫೀಲಿಂಗ್ ಬೇರೆ, ₹1,00,00,000 ಕೊಟ್ಟರು ಸಿಗಲ್ಲ. ಒಂದ್ ಕಡೆ ಮಳೆ, ಇನ್ನೊಂದ್ ಕಡೆ ತಂಪಾದ ಗಾಳಿ. ಕೆಲವು ರೋಡ್ಗಳು ಡೆಸ್ಟಿನೇಷನ್ ನ ರೀಚ್ ಮಾಡಿಸ್ತವೆ, ಆದ್ರೆ ಇನ್ನು ಕೆಲವು ರೋಡ್ಗಳು ನಮ್ಮ ಮನಸ್ಸನ್ನೇ ರೀಚಾರ್ಜ್ ಮಾಡ್ತದೆ. ನನಗೆ ರೈಡ್ ಮಾಡುವಾಗ ಒಂದು ಒಳ್ಳೆ ವ್ಯೂ ಕಂಡ್ರೆ ಸಾಕು, ಅಲ್ಲೇ ಬೈಕ್ ನ ನಿಲ್ಸ್ಬಿಡ್ತೀನಿ. ಅಲ್ಲೇ ಹೋಗ್ತಿರುವವರು ನನ್ನ ನೋಡಿ ಇವನ್ಗೆ ಏನಾಯ್ತಪ್ಪ ಪ್ರತಿ 5 ನಿಮಿಷಕ್ಕೊಮ್ಮೆ ಬೈಕ್ ನಿಲ್ಲಿಸ್ತಾನೆ, ಸ್ವಲ್ಪ ಹುಚ್ಚ ಅನ್ಸುತ್ತೆ ಅಂತ ಅನ್ಕೊಂಡಿರ್ಬಹುದು. ಆದ್ರೆ ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡ್ಬೇಕಾಗಿಲ್ಲಲ್ವಾ. ಕೆಲವರಿಗೆ ಅದು ಕೇವಲ ರೋಡ್, ನನಗೆ ಅದು ಮೆಮೊರಿ. ಕೆಲವರಿಗೆ ಅದು ಕೇವಲ ಮರ, ಮಳೆ, ಗಾಳಿ, ನನಗೆ ಅದು ಥೆರಪಿ. ಪ್ರತಿ 5 ನಿಮಿಷಕ್ಕೊಮ್ಮೆ ನಿಲ್ಸೋದಕ್ಕೆ ಕಾರಣ ನಾನು ಡೆಸ್ಟಿನೇಷನ್ ನ ಮಿಸ್ ಮಾಡಬಾರ್ದಂತಲ್ಲ, ಈ ಬ್ಯೂಟಿಫುಲ್ ಮೂಮೆಂಟ್ ನ ಮಿಸ್ ಮಾಡಬಾರ್ದಂತ. ಯಾಕಂದ್ರೆ ಡೆಸ್ಟಿನೇಷನ್ಗೆ ನಾನು ಯಾವಾಗ ಬೇಕಾದ್ರೂ ತಲುಪಬಹುದು, ಆದ್ರೆ ಇದೇ ವ್ಯೂ, ಇದೇ ವೆದರ್, ಇದೇ ಫೀಲಿಂಗ್ ಬಹುಶಃ ಮತ್ತೆ ಯಾವತ್ತೂ ಸಿಗದೇ ಇರಬಹುದು. ಅದಕ್ಕೆ ಹೇಳಿರೋದು ಹೋದ ಕಾಲ ಹಿಂತಿರುಗದು ಅಂತ. ಅದಕ್ಕೆ ನಾನು ರೈಡ್ ಮಾತ್ರ ಮಾಡಲ್ಲ, ಪ್ರತಿ ಕಿಲೋಮೀಟರ್ ನ ಫೀಲ್ ಮಾಡ್ತೀನಿ, ಪ್ರತಿ ಗಾಳಿಯ ಟಚ್ ನ ಎಂಜಾಯ್ ಮಾಡ್ತೀನಿ, ಪ್ರತಿ ವ್ಯೂ ನ ಮನಸ್ಸಿನಲ್ಲಿ ಸೇವ್ ಮಾಡ್ಕೊಳ್ತೀನಿ. ಕೆಲವರು ಫೋಟೋಸ್ ನ ಕಲೆಕ್ಟ್ ಮಾಡ್ತಾರೆ, ನಾನು ಮೂಮೆಂಟ್ಸ್ ನ ಕಲೆಕ್ಟ್ ಮಾಡ್ತೀನಿ. ಬನ್ನಿ ಹಾಗಾದ್ರೆ ಇನ್ನೊಂದು ಬ್ಯೂಟಿಫುಲ್ ಸ್ಪಾಟ್ ನ ಹುಡ್ಕೋಣ. ಥ್ರಾಟಲ್ ನ ಯಾಕೋ ತಿರುಗಿಸೋಣ ಅನಿಸ್ತಿದೆ. ಇದೇ ಟೈಮ್ ಅಲ್ಲಿ
ಎರಡು ಫೀಲಿಂಗ್ ಬರುತ್ತೆ ಗುರು. ಒಂದು ಕೊಡು, ಫುಲ್ ಥ್ರಾಟಲ್ ಕೊಡು ಅಂತ, ಇನ್ನೊಂದು ಪೊಲೀಸ್ ಕೈಗೆ ಏನಾದರೂ ಸಿಕ್ಕಾಕೊಂಡ್ರೆ ಅಂತ. ಆದರೂ ಒಂದು ಸೇಫ್ ಸ್ಟ್ರೆಚ್ ಸಿಕ್ಕೋ ತಕ್ಷಣ ಸ್ವಲ್ಪ ಥ್ರಾಟಲ್ ಕೊಟ್ಟೆ ನೋಡಿ. ಅಯ್ಯೋ ಗುರು, ಎಕ್ಸಾಸ್ಟ್ ಚೇಂಜ್ ಮಾಡಿದ ಮೇಲಂತೂ ನಮ್ಮ ಬೈಕು ಹುಚ್ಚು ಚಿರತೆ ತರ ಓಡ್ತಿದೆ. ಇವಾಗ ನನ್ನ ಹತ್ರ ಕೆಲವರು ಕೇಳ್ಬೋದು, ಯಾಕಪ್ಪ ಇಷ್ಟು ಸೌಂಡ್ ಬರೋ ಎಕ್ಸಾಸ್ಟ್ ಹಾಕಿದೀಯಾ, ಕಿರಿಕಿರಿ ಅಲ್ವಾ, ಏನಕ್ಕೆ ಇವೆಲ್ಲ ಶೋಕಿ ಅಂತ. ಎಲ್ರಿಗೂ ಮ್ಯೂಸಿಕ್ ಟೇಸ್ಟ್ ಒಂದೇ ತರ ಇರಲ್ಲ ಅಲ್ವಾ. ಯಾರಿಗೂ ವಯಲಿನ್ ಇಷ್ಟ ಆದ್ರೆ ಇನ್ನೊಬ್ರಿಗೆ ಗಿಟಾರ್ ಇಷ್ಟ ಆಗುತ್ತೆ. ಆದ್ರೆ ನನಗೆ ನನ್ನ ಬೈಕ್ ಅಂದ್ರೆ ತುಂಬಾ ಇಷ್ಟ. ಇದು ಯಾರನ್ನು ಇಂಪ್ರೆಸ್ ಮಾಡೋಕಲ್ಲ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋಕ್ಕೂ ಅಲ್ಲ, ನನಗೆ ರೈಡ್ ಮಾಡುವಾಗ ಬರೋ ಫೀಲ್. ಹೌದು, ಸೌಂಡ್ ಜಾಸ್ತಿ ಬರ್ಬಹುದು, ಆದ್ರೆ ನಾನು ಎಲ್ಲೂ ಹಾಸ್ಪಿಟಲ್, ಸ್ಕೂಲ್, ರೆಸಿಡೆನ್ಷಿಯಲ್ ಏರಿಯಾ ಇಂತಹ ಪ್ಲೇಸ್ ಗಳಲ್ಲಿ ನಾನು ಥ್ರಾಟಲ್ ಕೊಡೋದೇ ಇಲ್ಲ. ಪ್ಯಾಷನ್ ಇರಬೇಕು, ಆದ್ರೆ ಪಬ್ಲಿಕ್ ಗೆ ಪ್ರಾಬ್ಲಮ್ ಆಗಬಾರ್ದು. ಅದೇ ರಿಯಲ್ ರೈಡರ್ ಕ್ವಾಲಿಟಿ. ಕೆಲವರಿಗೆ ಇದು ಶೋಕಿ ಅನ್ಸಬಹುದು, ನನಗೆ ಇದು ಸ್ಮೈಲ್ ಕೊಡೋ ಹಾಬಿ. ಆ ಎಕ್ಸಾಸ್ಟ್ ಕೇಳಿದ್ರೆ ನನಗೆ ಗೂಸ್ ಬಂಪ್ಸ್, ಟ್ರಾಫಿಕ್ ಸರ್ಗಳಿಗೆ ಅದೇ ಬಿಪಿ ಬಾ. ಕೊನೆಗೆ ಒಬ್ಬರಿಗೆ ಕಾಫಿ ಎಡಿಕ್ಷನ್, ಇನ್ನೊಬ್ಬರಿಗೆ ಜಿಮ್ ಎಡಿಕ್ಷನ್, ನನಗೆ ಬೈಕ್ ರೈಡ್ ಅಂದ್ರೆ ಎಡಿಕ್ಷನ್. ಜೋರಾಗಿ ಹೋಗೋದು ಟ್ಯಾಲೆಂಟ್ ಅಲ್ಲ, ಸರಿಯಾಗಿ ಮನೆ ತಲುಪೋದು ರಿಯಲ್ ಅಚೀವ್ಮೆಂಟ್. ಹಾಗಾಗಿ ಎಂಜಾಯ್ ಮಾಡೋಣ, ರೈಡ್ ಮಾಡೋಣ, ಅದರ ಲಿಮಿಟ್ ಒಳಗೆ. ಯಾಕಂದ್ರೆ ನನ್ನನ್ನು ಕಾಯ್ತಿರೋ ನನ್ನ ಜನರು ಮನೆಯಲ್ಲಿದ್ದಾರೆ. ಲೈಫ್ ಕೂಡ ರೋಡ್ ತರನೇ ಅಲ್ವಾ, ಕೆಲವೊಮ್ಮೆ ಸ್ಟ್ರೈಟ್, ಕೆಲವೊಮ್ಮೆ ಕರ್ವ್ಸ್, ಕೆಲವೊಮ್ಮೆ ಫುಲ್ ಸ್ಪೀಡ್. ಆದ್ರೆ ಯಾವ ರೋಡ್ ಆದ್ರೂ ನಮ್ ಜರ್ನಿ ಎಂಜಾಯ್ ಮಾಡ್ತಾ ಮುಂದೆ ಹೋಗ್ತಾ ಇರ್ಬೇಕು ಅಂತ ನಾನು ರೀಚ್ ಆದೆ ನಮ್ಮ ಮನೆಗೆ. ನಮ್ಮ ಮನೆ ರೋಡ್ ನೋಡ್ಬೋದು, ನನ್ಗೆ ಇಳ್ಸೋಕೆ ಮನಸ್ಸು ಮಾಡ್ತಿಲ್ಲ, ಫುಲ್ ಬೈಕಲ್ಲಿ ಕೆಸರಾಗ್ಬಿಡುತ್ತೆ. ಇಲ್ಲಿ ನೋಡ್ಬೋದು ಯಾವ ತರ ಕೆಸರಿದೆ ಅಂತ. ಓಕೆ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸ್ ಕೂಡ ಕೊಟ್ಟಿರ್ತೀನಿ, ಫಾಲೋ ಮಾಡೋದನ್ನ ಮರಿಬೇಡಿ. ಕರೆಕ್ಟ್ ಶೂಟ್ ಆகும்.